ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಸರ್ಕಾರಿ ಉದ್ಯೋಗಿಗಳಿಗೆ ಸಮಸ್ಯೆ ಕಾಡ್ತಕ್ಕಂತಹ ದಿವಸ. ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಏನೋ ಒಂದು ಅಡ್ಡಿ, ಯಾವುದೋ ಒಂದು ಸವಾಲು, ಯಾವುದೋ ಒಂದು ಸಮಸ್ಯೆ ನಿಮಗೆ ಎದುರು ಬರತಕ್ಕಂಥದ್ದು. ಅದೆಲ್ಲವನ್ನು ಧೈರ್ಯದಿಂದ ಎದುರಿಸಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದಂಥದ್ದು ಅನಿವಾರ್ಯವಾಗಿರತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಕರ್ತವ್ಯವನ್ನು ಅಥವಾ ಜವಾಬ್ದಾರಿಯನ್ನು ನೀವು ತೋರಿಸಲೇಬೇಕಾದಂಥದ್ದಿರುತ್ತೆ. ಸ್ಥಗಿತವಾಗಿರ್ತಕ್ಕಂತಹ ಹಣವನ್ನು ಪಡ್ಕೊಳ್ಬಹುದು. ಎಲ್ಲೋ ಹಣವನ್ನು ಕೊಟ್ಟು ಅದು ಬಹಳ ದಿವಸಗಳಿಂದ ಬಂದಿಲ್ಲದೇ ಇದ್ದರೆ ಆ ಹಣವನ್ನು ಪಡೀಲಿಕ್ಕೆ ಈ ದಿವಸ ಅವಕಾಶ ಇರತಕ್ಕಂಥದ್ದು. ಅನಗತ್ಯವಾದಂತಹ ವಿಚಾರದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಒಂದು ಮಾತಾಡಿದರೆ ಒಂದು ಕೆಲಸ ಆಗತಕ್ಕಂಥದ್ದು, ಅದಕ್ಕೆ 100 ಮಾತನ್ನು ಆಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಆ ರೀತಿಯ ಕಾಲಹರಣ ಬೇಡ ಅನ್ನುವಂಥದ್ದು. ಮಾನಸಿಕವಾದಂತಹ ತೃಪ್ತಿ ಸಿಕ್ಕತ್ತೆ, ಆದರೆ ವ್ಯಾವಹಾರಿಕವಾಗಿ ಆಗತಕ್ಕಂತಹ ಹಿನ್ನಡೆಗೆ ಕಾರಣ ಅದನ್ನು ಹುಡುಕಬೇಕಾದಂಥದ್ದು. ಅಹಂಭಾವ ಬೇಡ, ನಾನು ಅಂತಕ್ಕಂಥದ್ದು ಇರಲಿ, ಆದರೆ ನಾನೇ ಅನ್ನುವಂಥದ್ದು ಬೇಡ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದು. ನೀವೇ ಆಗಿದ್ದರೆ ಹಲವಾರು ರೀತಿಯ ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ನಿಮ್ಮ ತನವನ್ನು ಬಿಟ್ರಿ ಅಂತಾದರೆ ಆಗುವಂತಹ ಶುಭ ನಿಮಗೆಲ್ಲ ವಿರುದ್ಧವಾದಂತಹ ಫಲವನ್ನು ಕೊಡ್ತಾ ಹೋಗುತ್ತೆ. ನಾಗಾರಾಧನೆಯನ್ನು ಮಾಡಿ ಶುಭವಾಗಿ. ವೃಷಭರಾಶಿ, ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಅದು ನಿಮಗೆ ಸಮಾಧಾನವಾಗುತ್ತೆ, ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಚಟುವಟಿಕೆಗಳಿಂದ ಮನಸ್ಸನ್ನು ನೀವು ಹೊರ ತರಬೇಕು. ಇಲ್ಲ ಅಂತಾದರೆ ಆ ಅನಗತ್ಯವಾದಂತಹ ಚಟುವಟಿಕೆಗಳ ಬಗ್ಗೆ ಮನಸ್ಸು ಹೋಯಿತು ಅಂತಾದರೆ ಬೇರ್ಯಾವ ಕೆಲಸಗಳ ಬಗ್ಗೆ ಆಸಕ್ತಿ ಬರುವುದಿಲ್ಲ. ಕೌಟುಂಬಿಕವಾದಂತಹ ವಾತಾವರಣ ನಿಮಗೆ ಸಂತೋಷವನ್ನು ಕೊಡುತ್ತೆ. ಮನೆಯಲ್ಲಿ ಎಲ್ಲವೂ ಕೂಡ ನೆಮ್ಮದಿಯಿಂದ ಇರತಕ್ಕಂತಹ ವಾತಾವರಣವಾಗುತ್ತೆ. ಎಲ್ಲರ ಮನಸ್ಸೂ ಕೂಡ ಬಹಳ ಸಂತೋಷದಿಂದ ಕೂಡಿರ್ತಕ್ಕಂಥದ್ದಾಗತ್ತೆ. ದೊಡ್ಡವರು ನಿಮಗೆ ಸುಳ್ಳು ಹೇಳಬಹುದು, ಅದು ನಿಮ್ಮ ಒಳ್ಳೆಯದಕ್ಕಿರಬಹುದು ಅಥವಾ ನಿಮ್ಮ ಹತ್ರ ವಿಷಯವನ್ನು ಮುಚ್ಚಿಡ್ಲಿಕ್ಕಿರಬಹುದು, ಏನೇ ಇರ್ಬೋದು. ಅದು ದೊಡ್ಡ ಪ್ರಮಾದ ಅಂತ ಹೇಳಿ ಅನ್ನಲ್ಲ, ಆದರೆ ಯಾವತ್ತೋ ನಿಮಗೆ ಆ ಸುಳ್ಳು ಅಂತ ಹೇಳಿ ಗೊತ್ತಾಗತ್ತೆ. ಆಗ ನೀವು ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ತೀರಿ. ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದರೂ ಕೂಡ ಸಮಾಧಾನ ಇಲ್ಲ. ಏನೋ ಒಂದಷ್ಟು ವ್ಯಾವಹಾರಿಕವಾಗಿ ಸಿಗಹಾಕ್ಕೊಂಡಿರ್ತೀರಿ, ಅದಕ್ಕೆಲ್ಲ ಪರಿಹಾರ ಸಿಕ್ಕತ್ತೆ. ಆದರೂ ಕೂಡ ಮನಸ್ಸಿಗೆ ಪರಿಪೂರ್ಣವಾದಂತಹ ಸಮಾಧಾನ ಸಿಕ್ಕದೇ ಇರತಕ್ಕಂತಹದ್ದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಮನಸ್ಸು ಮಾತ್ರ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮಿಂದ ಹಲವಾರು ಜನಕ್ಕೆ ಉಪಕಾರವಾಗುವಂತಹ ಯೋಗ ಈ ದಿವಸದಲ್ಲಿ ಸಿಕ್ಕುವಂಥದ್ದು ಇರುವಂಥದ್ದು. ಪೂರ್ವಿಕರ ಪರಿಶ್ರಮ ನಿಮಗೆ ಫಲ ಕೊಡುತ್ತೆ. ದೊಡ್ಡವರು ಏನು ಕಷ್ಟಪಟ್ಟಿದ್ದಾರೆ ಅಥವಾ ಏನು ಸಂಪಾದನೆ ಮಾಡಿದ್ದಾರೆ, ಸಂಗ್ರಹ ಮಾಡಿದ್ದಾರೆ, ಅದರ ಫಲ ನಿಮ್ಮ ಕೈ ಸೇರತಕ್ಕಂತಹ ದಿವಸ. ಸಹೋದ್ಯೋಗಿಗಳ ಪರಿಪೂರ್ಣವಾದಂತಹ ಸಹಕಾರ ನಿಮಗಿರುವಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆಲ್ಲ ರೀತಿಯ ಬೆಂಬಲವನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಸಣ್ಣ ತಪ್ಪುಗಳು ಕೂಡ ಜನಕ್ಕೆ ದೊಡ್ಡದಾಗಿ ಕಾಣುತ್ತೆ. ಯಾಕೆ ಅಂದರೆ ಸಮಾಜದಲ್ಲಿ ಗುರುತಿಸ್ಕೊಂಬಿಟ್ಟಿರ್ತೀರಿ. ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಜನಕ್ಕೆ ಏನೋ ದೊಡ್ಡದಾಗಿ ಕಾಣತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರ ಅನುಕೂಲಗಳಿದೆ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಿ ಲಾಭ ನಿಮ್ಮದಾಗತಕ್ಕಂಥದ್ದು. ಬಂಧುಗಳಲ್ಲಿ ಸಾಮರಸ್ಯ ಗಟ್ಟಿಯಾಗ್ತಾ ಹೋಗುತ್ತೆ. ಬಂಧುಗಳು ನಿಮ್ಮ ಬಗ್ಗೆ ಇಟ್ಟಿರತಕ್ಕಂತಹ ವಿಶ್ವಾಸ, ಪ್ರೀತಿ, ಅಭಿಮಾನ, ಪೂಜ್ಯ ಭಾವನೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಹೆಚ್ಚಾಗುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಅವಕಾಶ ಇಲ್ಲ ಅಂತಾದರೆ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಪ್ರೇಮಿಗಳು ತಾವು ಮಾಡಿಕೊಂಡಂತಹ ತಪ್ಪಿನಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆ ತಪ್ಪುಗಳು ಬೇಡ. ಸಮಾಜಕ್ಕೆ ಯಾವುದು ಅಗೌರವ ಆಗುತ್ತೋ
ಆ ವಿಷಯಗಳಿಂದ ನೀವು ದೂರ ಇರಬೇಕು. ಸಮಾಜಕ್ಕೆ, ನಮ್ಮ ಒಂದು ಈ ವ್ಯವಸ್ಥೆಗೆ, ಕಾನೂನಿಗೆ ಗೌರವವನ್ನು ಕೊಡಬೇಕಾದಂಥದ್ದು. ಅದನ್ನು ಮೀರಿ ನಡೆಕೊಂಡ್ರೆ ನಾವು ತೊಂದರೆಯನ್ನು ಅನುಭವಿಸಲೇಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಕೆಲಸದಲ್ಲಿ ನಿರಾಸಕ್ತಿ, ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ. ಹಾಗಾದಾಗ ನಿಮ್ಮ ಗುರಿ ಸಾಧನೆ ಎಲ್ಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಹಣದ ವಿಚಾರ, ವ್ಯವಹಾರವೇ ಮುಖ್ಯ, ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ಮನಸ್ಸಿಗೆ ಬರುವಂತಹ ದಿವಸ ಇದಾಗುತ್ತೆ. ವ್ಯವಹಾರ ಇದ್ದರೆ ನಮ್ಮ ಜೀವನಪ್ಪ, ಹಣ ಸಂಪಾದನೆ ಮಾಡಿದರೆ ನಮ್ಮ ಜೀವನ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಮನೆಯಲ್ಲಿ ಹೊಂದಾಣಿಕೆ ಇಲ್ಲದೆ ವಿನಾಕಾರಣ ಕಲಹ, ಮನೆಯಲ್ಲಿ ಏನೋ ಜಗಳ, ಮನೆಯಲ್ಲಿ ಸಮಾಧಾನ ಇಲ್ಲ, ಹೊಂದಾಣಿಕೆ ಇಲ್ಲ, ಈ ರೀತಿ ತೊಂದರೆಗಳು ಆಗುವಂಥದ್ದು. ಯಾವ ವಿಚಾರದಲ್ಲೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಅಸಮಾಧಾನ ಇವು ಎದ್ದು ಕಾಣತಕ್ಕಂಥದ್ದು. ನಿಮ್ಮ ದಿನಚರಿಯನ್ನು ಸರಿಯಾಗಿ ಆಯೋಜನೆ ಮಾಡಿಕೊಳ್ಬೇಕು. ಇವತ್ತು ಈ ಕೆಲಸಗಳನ್ನು ಮಾಡಿ ಮುಗಿಸ್ತೇನೆ ಹೀಗೆ ಅನ್ನುವಂತಹ ರೀತಿಯಲ್ಲಿ ಇರಬೇಕಾಗುತ್ತೆ. ಗಣಪತಿಗೆ 21 ಗರಿಕೆಯನ್ನು, 21 ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ. ಶುಭವಾಗಿ.